ಅಲ್ಲ, ಈಗ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಪ್ರಿವೆಂಟಿವ್ ಕಸ್ಟಡಿಗೆ ಪೊಲೀಸರು ತಗೊಂಡ್ರು. ಸೊ ಅವ್ರ ಡ್ಯೂಟಿ ನಮ್ಮನ್ನು ರಕ್ಷಿಸೋದು. ಅವರು ಏಕಾಏಕಿ ಅದು ಯಾಕೆ ನಾವು ಕಾಂಗ್ರೆಸ್ ಆಫೀಸ್ಗೆ ಮುತ್ಕೆ ಅಂದರೆ ನಮ್ಮನ್ನು ಬಿಡಲಿಲ್ಲ. ನಮ್ಮನ್ನು ಅರೆಸ್ಟ್ ಮಾಡಿ ಕೆಲವು ಒಂದು 40-30 ಜನ ಒಂದು ಬಸ್ಸಲ್ಲಿ ಹಾಕೊಂಡು ತಗೊಂಡೋಗಿ ಕಾಂಗ್ರೆಸ್ ಆಫೀಸ್ ಮುಂದೆ ಬಸ್ ಕೆಟ್ಟೋಗುತ್ತೆ, ನಿಂತೋಗುತ್ತೆ. ಅಲ್ಲಿರೋರು ಮುಂಚೆನೇ ಕಲ್ಲು ಇಟ್ಕೊಂಡಿದ್ದಾರೆ, ಮೊಟ್ಟೆ ಇಟ್ಕೊಂಡಿದ್ದಾರೆ, ಕೋಲ್ಗಳು ಇಟ್ಕೊಂಡಿದ್ದಾರೆ. ನಮ್ಮೆಲ್ಲ ಇಬ್ಬರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರಿಗೆ ಹಲ್ಲೆ ಮಾಡೋಕ್ಕೆ ಬರ್ತಾರೆ, ಹೊಡೆಯೋಕ್ಕೆ ಬರ್ತಾರೆ, ನಮಗೆಲ್ಲ ಕೋಲಲ್ಲಿ ಹೊಡಿತಾರೆ ಅಂದರೆ ಇದು ಪ್ರೀ ಪ್ಲ್ಯಾಂಡೇ. ಸೊ ನಾವಿವತ್ತು ಕೇಳ್ತಾ ಇರೋದು, ನಮ್ಮ ಆಫೀಸ್ಗೂ BJP ಆಫೀಸ್ಗೂ ಸಾಕಷ್ಟು ಸಲ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ನಾವು ಯಾವತ್ತೂ ಹಿಂಗೆ ಅವ್ರಿಗೆ ಮೊಟ್ಟೆ ಹೊಡೆಯೋದು, ಕೋಲಲ್ಲಿ ಹೊಡೆಯೋದು ಯಾವತ್ತೂ ಮಾಡಿಲ್ಲ. ಬಟ್ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಆಫೀಸ್ ಹತ್ರ ಬಂದರೆ ನಾವು ಅವ್ರದ್ದು ಏನು ಮಾಡಿದ್ದಾರೆ ನೆನ್ನೆ ಅದೇ ಕೆಲಸ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ಮಾಡೇ ಮಾಡ್ತೀವಿ. ಆದರೆ ನೆನ್ನೆ ಅದೊಂದು ಪ್ರೀ ಪ್ಲ್ಯಾಂಡ್ ಅಟೆಂಪ್ಟು ನಮ್ಮ ನಾಯಕರುಗಳಿಗೆ ಹೊಡೆಯೋಕ್ಕೆ, ನಮ್ಮ ಕಾರ್ಯಕರ್ತರು ಹೊಡೆಯೋಕ್ಕೆ. ಅದಕ್ಕೆ ಯಾರು ತಪ್ಪು ಮಾಡಿದರೆ ಅಧಿಕಾರಿಗಳನ್ನ ಈ ಕೂಡಲೇ ಕ್ರಮ ಜರುಗಿಸಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಮ್ಮ ಆಗ್ರಹ. ಅದಕ್ಕೆ ಇವತ್ತೊಂದು ಹೋರಾಟ. ಇವತ್ತು ಮಾಡಲಿಲ್ಲ ಅಂದರೆ 10 ಗಂಟೆ ಒಳಗಡೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರೆ ಮುಂದಿನ ಕಾರ್ಯಕ್ರಮ ಏನಂತ ತಿಳಿಸ್ತಾರೆ ಅವರು. ಈಗ ನಮ್ಮ BP ಹರೀಶ್ ಅವ್ರಿಗೆ ಹೊಡೆದಿದ್ದಾರೆ, ನಮ್ಮ ರಾಮಮೂರ್ತಿಗೆ ಹೊಡೆದಿದ್ದಾರೆ, ನಮ್ಗೆ ಹೊಡೆದಿದ್ದಾರೆ. ನಮ್ಮ ಕಾರ್ಯಕರ್ತರು ಯಾರು ಕೋಲ್ ತಗೊಂಡು ಹೊಡಿತಾ ಇದ್ರು, ನಮ್ಮ ಕಾರ್ಗಳಿಗೆಲ್ಲ ಹೊಡೆದಿದ್ದಾರೆ ನೆನ್ನೆ. ನಮ್ಮಿಬ್ಬರು ವಿರೋಧ ಪಕ್ಷದ ನಾಯಕರು ಬಾಕ್ಲಲ್ಲೇ ನಿಂತಿದ್ರು. ಆ್ಯಕ್ಚುಲಿ ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ನಮ್ಮನ್ನು ತಡೆದ್ರು, ಇಲ್ಲದ್ರೆ ನಾವೆಲ್ಲ ಕೆಳಗಡೆ ಇಳಿತಾ ಇದ್ವಿ. ಇಳಿದು ಅದೇನು ನಮ್ಗೆ ಹೊಡಿತಾ ಇದ್ರು, ನಾವು ಅವ್ರಿಗೆ ಹೊಡಿತಾ ಇದ್ರು, ಅದು ಬೇರೆ ವಿಷಯ. ಆದರೆ ನಾವಿಬ್ಬರು ವಿರೋಧ ಪಕ್ಷದ ನಾಯಕರು ಇದ್ದಂಥ ಕಾರಣ ಅಟ್ಯಾಕ್ ಮಾಡ್ತಾರೆ ಅಂದರೆ ಇದು ಅಕ್ಷಯ ಅಪರಾಧ. ಕ್ಷಮೆ ಮಾಡಬಾರ್ದು, ಅವ್ರು ಕ್ಷಮಿಸಬಾರ್ದು. ಮತ್ತು ಇದು ಪ್ರೀ ಪ್ಲ್ಯಾಂಡ್ ಅಂತ ಖಂಡಿತವಾಗ್ಲೂ. ಯಾಕಂದರೆ ಅವ್ರ ಕೈಲೆಲ್ಲ ಹೆಂಗೆ ಬರ್ತೈತೆ ಆ ರಾಡ್ಗಳು, ಆ ಕೋಲು ಮೊಟ್ಟೆ ಕಲ್ಲೆಲ್ಲ ಹೆಂಗೆ ಬರುತ್ತೆ ಅಂದರೆ ಅವ್ರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡೆ ಕಾಯ್ತಾಯಿದ್ರು. ಇವ್ರು ಕರ್ಕೊಂಡೋಗಿ ನಮ್ಮನ್ನು ಬಕ್ರ ಥರ ಕರ್ಕೊಂಡೋಗಿ ಅಲ್ಲಿ ನಿಲ್ಸೋರೆ.